ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅತಿ ದೊಡ್ಡ ಆರ್ಡರ್ ಬಂದಿತ್ತು. ಸೊ ಹೀಗಾಗಿ ಆರ್ಡರ್ ಕಂಪ್ಲೀಟ್ ಮಾಡಿ ಮತ್ತು ಪ್ಯಾಕ್ ಮಾಡೋವರೆಗೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಜೊತೆಗೆ ಇನ್ನೂ ಹಲವಾರು ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಅಂತ. ಆ್ಯಂಡ್ ಅದಕ್ಕಿಂತ ಮುಂಚೆ ತುಂಬ ಥ್ಯಾಂಕ್ಫುಲ್ ಮೇಡಮ್ ಅವ್ರಿಗೆ, ಯಾರು ಅದಿತಿ ಪ್ರಭುದೇವ ಅವ್ರಿಗೆ. ಅವರು ಇತ್ತೀಚೆಗೆ ನಮ್ಮ ಚಾನಲ್ನ ಹೊಗಳಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾರೆ ನನಗೆ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋದಲ್ಲಿ ಇವಾಗ ನೀವು ನೋಡ್ತಾ ಇದ್ದೀವಿ ಒಂದು ಫ್ಯಾಬ್ರಿಕ್ ಸ್ಯಾಟಿನ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಈ ಒಂದು ಸ್ಯಾಟಿನ್ ಫ್ಯಾಬ್ರಿಕ್ಕು ನನಗೆ ಎಷ್ಟು ಸಿಕ್ಕಿದೆ ಮೀಟರು, ಮಾರ್ಕೆಟಲ್ಲಿಂದ ತೊಗೊಂಬಂದಿರುವಂಥದ್ದು ನಾನು. ಸೊ ಇದು ನನಗೆ ಮಾರ್ಕೆಟಲ್ಲಿ ಸಿಕ್ಕಿರುವಂಥದ್ದು ನನಗೆ ಇದು 45 ರುಪೀಸ್ಗೆ ಸಿಕ್ಕಿರುವಂಥದ್ದು. 35 ಇತ್ತು ಆ್ಯಕ್ಚುಲಿ, ಬಟ್ ಅದು ಸ್ವಲ್ಪ ಎಳೆಯಾಗಿ ಬರ್ತಾಯಿತ್ತು. ಅದನ್ನು ಸ್ವಲ್ಪ ಚೆಕ್ ಮಾಡಿ ತೊಗೋಬೇಕಾಗತ್ತೆ ನೀವು. ಸೊ ಈ ರೀತಿ ಫ್ಯಾಬ್ರಿಕ್ ಇವಾಗ ನೋಡ್ತಾ ಇದ್ರಲ್ವ, ಅದರಲ್ಲಿ ಎಳೆ ಬರ್ತಾಯಿಲ್ಲ ಅಲ್ವಾ. ಸೊ ಎಳೆಯಾಗಿಲ್ಲ. ಸೊ ಆ ರೀತಿ ನೋಡ್ಕೊಂಡ್ಬಿಟ್ಟು ನೀವು ಫ್ಯಾಬ್ರಿಕ್ ಚೆಕ್ ಮಾಡಿ ತರಬೇಕಾಗುತ್ತೆ. ಫಸ್ಟ್ ಟೈಮ್ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅವರು ಆನ್ಲೈನಲ್ಲಿ ಮೊದಲೇ ಒಂದು ಸಾರಿ ತರಿಸ್ಬಿಟ್ಟು ನಂತರ ಹೊಲಿಯೋಣ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಆನ್ಲೈನಲ್ಲಿ ಸ್ಯಾಟಿನ್ ಒಂದು ಫ್ಯಾಬ್ರಿಕಲ್ಲಿ ಹಲವಾರು ವಿಧ ಇರುತ್ತೆ. ಸೊ ಹೀಗಾಗಿ ಸ್ವಲ್ಪ ನೋಡಿಕೊಂಡೇ ನೀವು ತರಿಸ್ಬೇಕಾಗುತ್ತೆ. ಹೀಗಾಗಿ ಹಣ ವೇಸ್ಟ್ ಆಗಬಾರ್ದು. ಸೊ ಸ್ವಲ್ಪ ನೋವಾಗೆ ಖುದ್ದಾಗಿ ಹೋಗಿ ಶಾಪಲ್ಲಿ ಹೋಗಿ ನಿಂತ್ಕೊಂಡು ಖರೀದಿ ಮಾಡಿದರೆ ಸೊ ದ್ಯಾಟ್ ಈಸ್ ಗುಡ್. ಓಕೆ. ಆ್ಯಂಡ್ ಸುಮಾರು ಜನ ಹೇಳಿದ್ರಿ ಫ್ಯಾಬ್ರಿಕ್ ಬೇಕು ಅಂತ ಹೇಳಿದ್ರೆ, ಕೆಲವರಂತೂ ಹೇಳಿದರು ಬಟ್ ಆದರೆ ಮೇಲ್ ಮಾಡ್ತಾಯಿದ್ರಿ ಫ್ಯಾಬ್ರಿಕ್ ಬೇಕಂತ. ಬಟ್ ಎಷ್ಟು ಬೇಕು ಮತ್ತು ಇವಾಗ ನಿಜವಾಗ್ಲೂ ರಿಕ್ವೈರ್ಮೆಂಟ್ ಇದೆಯಾ ಅಂತ ಆ ರೀತಿ ನನಗೆ ಯಾವುದೇ ರೀತಿ ಮೇಲ್ ಬಂದಿಲ್ಲ. ಆ್ಯಂಡ್ ನಾನು ಮೊದಲು ಕೂಡ ಹೇಳಿದ್ದೀನಿ, ನೀವು ಯಾವುದಾದ್ರೂ ಮನೆಯಿಂದ ಹೋಮ್ ಬಿಸ್ನೆಸ್ ಮಾಡ್ತಾಯಿದ್ದೀರಿ, ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಯಾರಿಗಾದ್ರೂ ಹೇಳಿ ಅಂತ ಹೇಳಿದರೆ ನೀವು ಬೇಕಂದರೆ ನನ್ನ ಹತ್ರ ಕೂಡ ಪ್ರಮೋಷನ್ ಮಾಡಿಸ್ಬೋದು. ಸೊ ನಾನು ಮೊದಲು ಕೂಡ ಹೇಳಿದ್ದೀನಿ. ಸೊ ಅದು ಬೇಕು ಅಂತಂದ್ರೂ ಕೂಡ ನೀವು ನನಗೆ ಮೇಲ್ ಮಾಡ್ಬೋದು. ಆ್ಯಂಡ್ ಈ ಒಂದು ಏನು ನನಗೆ ಇದು ಆರ್ಡರ್ ಬಂದಿತ್ತು, ಈ ಒಂದು ಸೇಮ್ ಕಲರ್ಗೆ ಬಂದಿರುವಂಥದ್ದು, ಇದು ರಿಟರ್ನ್ ಗಿಫ್ಟಿಗೋಸ್ಕರ ಅವ್ರು ತೊಗೋತಾ ಇದ್ದಾರೆ. ಓಕೆ. ಸೊ ರಾಖಿ ಹಬ್ಬ ಇವಾಗ ನಿಯರ್ ಇದೆ. ಸೊ ಅದಕ್ಕೋಸ್ಕರ ಅವ್ರು ತೊಗೋತಾ ಇದ್ದಾರೆ. ಸೊ ಅವರು ಒಟ್ಟು ಇವಾಗ ನಮ್ಗೆ ಹತ್ರ ಒಂದು 16 ಪೀಸ್ ಆರ್ಡರ್ ಹೇಳಿದರು. ಸೇಮ್ ಫ್ಯಾಬ್ರಿಕ್ ಹೇಳಿದರು, ಸೇಮ್ ಸೈಜು ಹೇಳಿದರು. ಓಕೆ. ಯಾಕಂದರೆ ಅವ್ರದ್ದು ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಇದೆ. ಸೊ ರಾಖಿ ಹತ್ತಿರ ಬರ್ತಾ ಇದೆ. ಸೊ ಹೀಗಾಗಿ ಅವ್ರಿಗೆ ಒಂದು ಗಿಫ್ಟ್ ಕೊಡೋದಕ್ಕೋಸ್ಕರ ಯಾರು ಸಿಸ್ಟರ್ಸ್ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಕೊಡಬೇಕು ಅಂತ ಹೇಳಿ. ಸೊ ಈ ಜೊತೆಗೆ ಇನ್ನೊಂದು ಸ್ವಲ್ಪ ಯಾವುದಾದ್ರೂ ಬೇರೆ ಥರದ ಒಂದು ಫ್ಯಾಬ್ರಿಕ್ ಅಥವಾ ಡಿಸೈನ್ ಮಾಡೋದು ಇದ್ದರೆ ಸೊ ಅದ್ರ ಬಗ್ಗೆ ಕೂಡ ಸ್ಯಾಂಪಲ್ ಹೇಳಿ ಅಂತ ಹೇಳಿದ್ದಾರೆ. ಸಪೋಸ್ ಅದು ಓಕೆ ಆದರೆ ಸೊ ಅದಕ್ಕೂ ಕೂಡ ಆರ್ಡರ್ ಕೊಡ್ತೀವಂತ ಹೇಳಿದ್ದಾರೆ. ಆ್ಯಂಡ್ ಮೇನ್ ಬರೋದು ಅಂತಂದರೆ ಇವಾಗ ಇದು ಎಲ್ ಸೈಜು ಆ್ಯಕ್ಚುಲಿ. ಸೊ ಎಲ್ ಸೈಜು ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಹಿಂದೆ ಹಲವಾರು ವೀಡಿಯೋಸ್ಗಳು ಮಾಡಿದ್ದೀನಿ. ಇನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಆ ವೀಡಿಯೋಸ್ಗಳು ನೋಡಿ. ಸುಮಾರು ಐಡಿಯಾಸ್ಗಳನ್ನ ಕೊಟ್ಟಿದ್ದೀನಿ ನಾನು. ಮನೆಯಿಂದಲೇ ಹೆಣ್ಮಕ್ಳು ಏನಾದರೂ ಮಾಡಬೇಕಂತ ಅನ್ನೋರು, ನಿಜವಾಗ್ಲೂ ಮಾಡಬೇಕಂತ ಅನ್ನೋರಿಗೆ ಸೊ ಸ್ವಲ್ಪ ಹೆಲ್ಪ್ ಆಗಲಿ, ಒಂದು ಐಡಿಯಾ ಬರಲಿ ಅಂತ ಎಲ್ಲವೂ ಕೂಡ ನಾನು ನಿಮಗೆ ತಿಳಿಸಿ ಹೇಳ್ತಾ ಹೋಗ್ತಾ ಇದ್ದೀನಿ. ಬರುವಂಥ ವೀಡಿಯೋಸ್ಗಳಲ್ಲಿ ಕೂಡ ಸ್ವಲ್ಪ ಹಲವಾರು ವೀಡಿಯೋಸ್ಗಳನ್ನ ತರಬೇಕಂತ ಅನ್ಕೋತಾ ಇದ್ದೀನಿ. ಬಟ್ ಆದರೆ ಎಲ್ಲೂ ಒಂದು ಕಡೆ ಮನಸ್ಸಿಗೆ ಬೇಜಾರು. ಯಾಕಂದರೆ ಮೊದಲಿರೋಂಥ ಸಪೋರ್ಟ್ ಇವಾಗ ಇಲ್ಲ ಈ ಒಂದು ಚಾನಲ್ಗೆ. ಸೊ ಹೀಗಾಗಿ ನನಗೆ ಸ್ವಲ್ಪ ಬೇಜಾರಾಗಿ ನಾನು ಸ್ವಲ್ಪ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಮಧ್ಯದಲ್ಲಿ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಎಲ್ಲವೂ ದುಡ್ಡಿಗೋಸ್ಕರ ಯಾರೂ ಮಾಡೋದಿಲ್ಲ. ಸೊ ನಾನು ಚಾನೆಲ್ ನಡೆಸ್ತಾ ಇರೋದು ದುಡ್ಡಿಗೋಸ್ಕರ ಅಲ್ಲ. ಇದರಿಂದ ಏನಾದರೂ ನನಗೆ ಗೊತ್ತಿರೋಂಥದ್ದು ಏನಾದರೂ ಯಾರಿಗಾದರೂ ಹೇಳಿದರೆ ಅವ್ರಿಗೇನಾದರೂ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ. ಇದೊಂದು ಮಾಧ್ಯಮ ಅಷ್ಟೇ. ಓಕೆ. ಸೊ ಇದೊಂದು ಯೂಟ್ಯೂಬ್ ಆಯಿತು, ಫೇಸ್ಬುಕ್ ಆಯಿತು. ಓಕೆ. ಸೊ ಇವೆಲ್ಲ ಒಂದು ಮಾಧ್ಯಮ, ನಾವು ಮತ್ತೊಬ್ಬರಿಗೆ ಹೇಳೋದಕ್ಕಷ್ಟೇ. ಹೀಗಾಗಿ ನಾನು ವೀಡಿಯೋಸ್ ಮಾಡ್ತಾ ಇದ್ದೇನೆ ಅಷ್ಟೇ. ನೀವು ನೋಡ್ತೀನಿ ಇಂಟ್ರೆಸ್ಟ್ ಇದ್ದೀರಿ ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಯಾವ ಊರಿಂದ ನೋಡ್ತಾ ಇದ್ದೀರಿ, ಏನು ಎಜುಕೇಷನ್ ಮಾಡಿದ್ದೀರಿ, ಯಾವ ಥರದ ಒಂದು ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ. ಸೊ ಅಂಥವ್ರಿಗೆ, ಯಾಕಂದರೆ ಇವಾಗ ಜಾಬೇ ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಸಮಯ ವೇಸ್ಟ್ ಆಗುತ್ತೆ ಅಷ್ಟೇ. ಸೊ ಜಾಬ್ ಸಿಗ್ತಾ ಇಲ್ಲ ಅಂತಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಮಾಡ್ಬೋದು. ಸೊ ಇಲ್ಲೊಂದು ನಾನು ಚಿಕ್ಕದೊಂದು ಲೆಟ್ರ್ ಬರ್ತಿದ್ದೀನಿ ನನ್ನ ಕಸ್ಟಮರ್ಸ್ಗೆ. ಓಕೆ. ಸೊ 16 ಪೀಸುಗಳಲ್ಲೂ ಕೂಡ ಸೇಮ್ ಒಂದು ಇದನ್ನು ನಾನು ಹ್ಯಾಂಡ್ ಮೇಡ್ ಆ್ಯಕ್ಚುಲಿ ಹಾತಿಂದನೇ ಬರೆದಿರುವಂಥದ್ದು, ಅಂದರೆ ಕೈಯಿಂದ ಬರೆದಿರುವಂಥದ್ದು. ಇದು ಈ ರೀತಿ ಕೂಡ ನೀವು ಬರಿಬೋದು. ಸ್ಟಾರ್ಟಿಂಗ್ ನಾನು ತುಂಬ ಬಜೆಟ್ ಹಾಕ್ತಾ ಇಲ್ಲ. ಇವಾಗ ಅದು ಇದು ಅಂತ ನಾನೆಲ್ಲ ತೋರಿಸಿದ್ರೆ ನಿಮಗೆ ನೀವು ಕೂಡ ಮಾಡೋದಕ್ಕಾಗತ್ತಿಲ್ಲ. ಆ್ಯಂಡ್ ಇಲ್ಲಿ ಸ್ಕ್ರಂಚಿ ನೋಡ್ತಾ ಇದ್ದೀರಿ ಫ್ಯಾಬ್ರಿಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾನು ಇನ್ನೊಂದು ಸ್ವಲ್ಪ ನಿಮಗೆ ಕ್ಲೋಸ್ ಆಗಿದ್ದನ್ನು ಫ್ಯಾಬ್ರಿಕ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿರುವಂಥದ್ದು ಸ್ಕ್ರಂಚಿ ಇರುವಂಥದ್ದು ಇದು. ಮತ್ತು ಕಲರ್ ತುಂಬ ಚೆನ್ನಾಗಿದೆ, ಎಲ್ಲ ಬಟ್ಟೆ ಮೇಲೆ ಸೂಟ್ ಆಗುತ್ತೆ. ಓಕೆ. ಸೊ ಈ ಕಲರ್ಗೆ ನನಗೆ ಜಾಸ್ತಿ ಡಿಮ್ಯಾಂಡ್ ಬಂದಿರುತ್ತದೆ, ಅಂದರೆ ಆರ್ಡರ್ಸ್ ಬರ್ತಾ ಇರೋದು. ಸಿಂಗಲ್ ಪೀಸ್ ತುಂಬ ಜಾಸ್ತಿ ಬರ್ತಾ ಇದೆ. ಬಟ್ ಅದೇ ಬಲ್ಕ್ ಆರ್ಡರ್ ಬಂದಿರುವಂಥದ್ದು ಇದೊಂದೇ. ಇನ್ನು ಇದಲ್ದೇ ಇಲ್ಲಿ ನೋಡ್ತಾ ಇದ್ದೀರಿ, ಆಲ್ರೆಡಿ ನಾನು ಹಳೆ ವೀಡಿಯೋಸ್ಗಳಲ್ಲಿ ಸುಮಾರು ಬಾರಿ ತೋರಿಸಿದ್ದೀನಿ ಈ ರೀತಿ ಕಾರ್ಡ್ಸ್ಗಳನ್ನ ಮಾಡಬೇಕು ಅಂತ ಹೇಳಿ. ಯಾವುದೊಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಒಂದು ಬ್ರ್ಯಾಂಡು, ಒಂದು ಹೆಸರು ಅಂತ ಇರಲೇಬೇಕು. ಅಂದರೆ ಮಾತ್ರ ಅದನ್ನೇ ಹುಡ್ಕೊಂಡು ಜನ ಬರ್ತಾರೆ ಅಷ್ಟೇ.
ಸೊ ಇವಾಗ ನಿಧಾನವಾಗಿ ಸ್ಟಾರ್ಟ್ ಮಾಡಿದ್ರು ಕೂಡ ಪರವಾಗಿಲ್ಲ, ಸ್ವಲ್ಪ ಬ್ರ್ಯಾಂಡ್ ಹೆಸರು ಇಟ್ಕೊಂಡು ಅದರದ್ದೊಂದು ಕಾರ್ಡ್ಸ್ಗಳೆಲ್ಲ ಮಾಡಿಕೊಂಡೆ ನೀವು ಸ್ಟಾರ್ಟ್ ಮಾಡಿದರೆ ಒಂದು 100 ತುಂಬ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. 100 ಕಾರ್ಡ್ ಅಂತೂ ಕೂಡ, ಅಥವಾ 50 ಕಾರ್ಡ್ ಮಾಡಿಸಿ ಯಾರಾದರೂ ಮಾಡಿಕೊಡ್ತಾರೆ. ಬಟ್ ಮಿನಿಮಮ್ ನನಗನ್ಸುತ್ತೆ ಒಂದು 100 ಕಾರ್ಡ್ ಆದರೂ ಮಾಡ್ತಾರೆ. ಸೊ ಅದು ಕಾರ್ಡ್ ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ಸೊ ಅದು ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದು 100 ಆರ್ಡರ್ ನೀವು ಕಂಪ್ಲೀಟ್ ಮಾಡಿದ್ರೆ ಸೊ ನಿಮಗೂ ಕೂಡ ಒಂದು ಸ್ವಲ್ಪ ಸ್ಟ್ರೆಂತ್ ಬಂದಂಗೆ ಆಗುತ್ತೆ, ಮೋಟಿವೇಟ್ ಆಗ್ತಾರೆ, ಸೆಲ್ಫ್ ಮೋಟಿವೇಟ್. ಸೊ ನಂತರ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮತ್ತೆ ಹುಮ್ಮಸ್ ಬರುತ್ತೆ. ಹೀಗೆ ಹೇಳ್ತಿರುತ್ತೆ, ಸ್ಟಾರ್ಟಿಂಗಲ್ಲಿ 100-200 ಕಾರ್ಡ್ಸ್ಗಳನ್ನ ಮಾಡ್ಕೊಳ್ಳಿ, ನಂತರ ಅದನ್ನು ನೀವು ಇಟ್ಕೊಂಡು ನಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಓಕೆ, ಸೊ ಪ್ಯಾಕೇಜಿಂಗ್ ಎಲ್ಲ ರಿಲೇಟೆಡು ಸುಮಾರು ಥರದ್ದು ಇನ್ನೂ ನಾನು ಮಾಹಿತಿಗಳು ಕೊಡಬೇಕಾಗಿತ್ತು. ಸೊ ಅದ್ರ ಬಗ್ಗೆ ಇನ್ನೂ ನಿಮಗೆ ಮಾಹಿತಿ ಬೇಕು, ನಾವು ಕೂಡ ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು ಜನ ಮಾಡ್ತಾ ಇದ್ದೀರಿ ಬಿಸ್ನೆಸ್ನ, ಹೇಗೆ ಅನಿಸ್ತಾ ಇದೆ ನನ್ನ ವೀಡಿಯೋಸ್ಗಳು, ಪ್ಲೀಸ್ ನಿಮ್ಮ ಒಪಿನಿಯನ್ ನನಗೆ ತುಂಬ ಮುಖ್ಯ. ಮತ್ತು ಯಾವ ರೀತಿ ನಾನು ವೀಡಿಯೋಸ್ಗಳನ್ನ ಇನ್ನೂ ಇಂಪ್ರೂವ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿ ಅದನ್ನು ಕೂಡ ನನಗೆ ಸ್ವಲ್ಪ ಹೇಳಿ. ಆ್ಯಂಡ್ ಈ ಕಾರ್ಡ್ ಜೊತೆಗೆ ಒಂದು ಚಿಕ್ಕದೊಂದು ಥ್ಯಾಂಕ್ ಯು ಒಂದು ಇದನ್ನು ನಾನು ಹ್ಯಾಂಡ್ ಮೇಡ್ ಬರೆದಿರೋಂಥದ್ದು, ಜಸ್ಟ್ ಹಾಗೆ ಒಂದು ಇರಲಿ ಅಂತ ಹೇಳಿ ಡಿಫ್ರೆಂಟಾಗಿ. ಆ್ಯಂಡ್ ಇದು ಒಂದು ಟೋಟಲ್ ನನಗೆ 16 ಸ್ಕ್ರಂಚಿದು ಒಂದು ಆರ್ಡ್ರ್ ಬಂದಿರುವಂಥದ್ದು. ಆ್ಯಂಡ್ ತುಂಬ ಈಸಿ ಇತ್ತು, ಒಂದೇ ದಿನದಲ್ಲಿ ನಾನು ಇದನ್ನು ಸ್ಟಿಚ್ ಮಾಡಿದ್ರು, ಒಂದೇ ದಿನದಲ್ಲಿ ಒಂದು 3 ತಾಸಲ್ಲಿ ಸ್ಟಿಚ್ ಆಗಿರುವಂಥದ್ದು ಇದು. ಓಕೆ, ಸೊ ತುಂಬ ಜಾಸ್ತಿ ಟೈಮ್ ತೊಗೊಂಡಿಲ್ಲ. ಓಕೆ, ಆ್ಯಂಡ್ ಇದು ಇವಾಗ ನಾನು ಅವರಿಗೆ ಕಳಿಸಿದ್ರು ಕೂಡ ಕೊರಿಯರ್ ವೇಟ್ ಬರೋದಿಲ್ಲ, ಯಾಕಂದರೆ ಸ್ಕ್ರಂಚಿ ತುಂಬಾ ಹಗುರು ಇರುತ್ತೆ, ಹೀಗಾಗಿ ಅದರದ್ದು ವೇಟ್ ಬರೋದಿಲ್ಲ. ಕೊರಿಯರಲ್ಲಿ ಮೇನ್ ಬರುವಂಥದ್ದೇ ವೇಟ್ ಚೆಕ್ ಮಾಡ್ತಾರಲ್ವ, ಸೊ ವೇಟೇ ಇರೋದಿಲ್ಲ ಅಲ್ವಾ. ಸೊ ಹೀಗಾಗಿ ನೀವು ಎಷ್ಟು ಬೇಕಾದರೂ ಕೂಡ ಅಷ್ಟು ಸ್ಕ್ರಂಚೀಸ್ಗಳನ್ನ ನೀವು ಸಪ್ಲೈ ಮಾಡ್ಬೋದು. ಓಕೆ, ಒಂದೇದು ಹೀಗಾಗಿ ಈ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿರೋಂಥದ್ದು. ನಾನೇ ಆ್ಯಕ್ಚುಲಿ ಇದನ್ನು ಯಾಕೆ ಸ್ಟಾರ್ಟ್ ಮಾಡಿದೆ ನಿಮಗೋಸ್ಕರನೇ. ಸೊ ನಿಮಗೆ ಜಸ್ಟ್ ನಾನು ಹೇಳ್ತಾ ಹೋದರೆ ನಿಮ್ಗೆ ಅರ್ಥ ಆಗಲ್ಲ, ನಾನು ಮಾಡ್ತಾ ಹೋದೆ ಪ್ರಾಕ್ಟಿಕಲಿ, ನನಗೇನೇನು ನಾನೇನೇನು ಫೇಸ್ ಮಾಡ್ತಾ ಇದ್ದೀನಿ ಆ ಸಮಸ್ಯೆಗಳನ್ನ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋದಾಗ ಸೊ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಹೀಗಾಗಿ ನಾನು ನಿಮ್ಮ ನೆಪದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರೋವಂಥದ್ದು. ಆ್ಯಕ್ಚುಲಿ ನನಗೆ ಇದು ಎಕ್ಸ್ಟ್ರಾ ವರ್ಕೆ. ಸೊ ಹೀಗಾಗಿ ಬಟ್ ಆದರೂ ಕೂಡ ನಿಮಗೆ ನಾನು ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆರ್ಡರ್ಸ್ಗಳು ಬರುತ್ತೆ, ಯಾವ ರೀತಿ ಸಪ್ಲೈ ಆಗುತ್ತೆ, ಯಾವ ರೀತಿ ಪ್ಯಾಕೇಜಿಂಗ್ ಮಾಡ್ತಾ ಇದ್ದೀವಿ ಅಂತ. ಸೀರೆ ವ್ಯಾಪಾರ, ಚೂಡಿದಾರ್ ವ್ಯಾಪಾರ ಎಲ್ಲ ಮಾಡ್ತೀವಂತೀವಿ, ಬಟ್ ಆದರೆ ಅದರಲ್ಲಿ 10 ಪೀಸಲ್ಲಿ 7 ಪೀಸ್ ಸೇಲ್ ಆದರೆ ಬಾಕಿ ಎಲ್ಲ ಹಾಗೆ ಉಳಿದು ಹೋಗುತ್ತೆ. ಯಾಕಂದರೆ ಎಲ್ಲ ಫ್ಯಾಬ್ರಿಕ್ಕು ಎಲ್ರಿಗೂ ಇಷ್ಟ ಆಗಲ್ಲ. ಬಟ್ ಆದರೆ ಈ ಹೇರ್ ಸ್ಕ್ರಂಚೀಸು ಎಲ್ಲರೂ ತೊಗೋತಾರೆ ಈಗಿನ ಕಾಲದಲ್ಲಿ, ಮತ್ತು ಒಳ್ಳೆಯ ಒಂದು ಕಲರು ಕ್ವಾಲಿಟಿ ಇದ್ದರೆ ಸೊ ತೊಗೋತಾರೆ. ಸೊ ಇದ್ರದ್ದು ಒಂದೊಂದು ನಾನು ಸ್ಕ್ರಂಚಿಗೆ ಎಷ್ಟು ಪ್ರೈಸ್ ಇಟ್ಟಿರ್ಬೋದು ಅಂತ ಅಂದಾಜು ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ನಾನು ರಿಯಲ್ ಇರುವಂಥ ಪ್ರೈಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸೊ ನಾನು ಎಷ್ಟು ಕೊಡ್ತಾ ಇದ್ದೀನಿ ಅಂತ, ಎಷ್ಟಿರಬಹುದು ಈ ಒಂದು ಸ್ಕ್ರಂಚಿದು ಬೆಲೆ. ಓಕೆ, ಸೊ ಅದನ್ನು ತಪ್ಪದೆ ನನಗೆ ಕಾಮೆಂಟ್ ಮಾಡಿ. ತುಂಬ ಚಿಕ್ಕ ವಿಡಿಯೋ ಮಾಡಿದ್ದೀನಿ ನಾನು, ಬಟ್ ಅದು ನಿಮ್ಮ ಮುಂದೆ ಈ ಒಂದು ಆರ್ಡ್ರನ್ನ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ವಿಡಿಯೋ ನೋಡೋರಿಗೆ ಆಟೋಮೆಟಿಕ್ಲಿ ನೀವು ತುಂಬಾ ಒಂದು ಹುಮ್ಮಸ್ ಬರ್ತಾ ಇರ್ಬೋದು, ನೀವು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತಿದ್ರೆ ಖಂಡಿತವೂ ಸ್ಟಾರ್ಟ್ ಮಾಡಿ. ಯಾಕಂದರೆ ಈ ರೀತಿ ಬಿಸ್ನೆಸ್ಸು ತುಂಬಾ ಈಸಿ ಇರುತ್ತೆ ಮತ್ತು ಮೂವೇಬಲ್ ಇರುತ್ತೆ. ಎಲ್ಲರೂ ನೀವು ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀರಂದ್ರೂ ಕೂಡ ಈಸಿಲಿ ನೀವು ಇದನ್ನು ತೊಗೊಂಡು ಎಲ್ಲ ಪ್ರಾಡಕ್ಟ್ಗಳನ್ನ ತೊಗೊಂಡು ಶಿಫ್ಟ್ ಆಗ್ಬೋದು. ಬಟ್ ಆದರೆ ಇವಾಗ ಸ್ಟಾರ್ಟಿಂಗಲ್ಲಿ ನೀವು ಸೀರೆ ಬಿಸ್ನೆಸ್ಸು ಅಥವಾ ಚೂಡಿದಾರ್ ಬಿಸ್ನೆಸ್ ಎಲ್ಲ ಮಾಡೋಕ್ಕೆ ಹೋದರೆ ಅದು ಇವಾಗ ಅಷ್ಟೊಂದು ಇರಲ್ಲ, ಯಾಕಂದರೆ ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ಇದು ಕಾಂಪಿಟೇಷನ್ ತುಂಬ ಕಡಿಮೆ ಇದೆ, ಹೀಗಾಗಿ ನಿಮಗೆ ಈಸಿಲಿ ಆರ್ಡರ್ ಸಿಗುತ್ತೆ. ಆ್ಯಂಡ್ ಪಬ್ಲಿಸಿಟಿ ಹೇಗೆ ಮಾಡಬೇಕು ಅನ್ನೋದನ್ನು ನಮಗೆ ಬೇಕು, ಏನೋ ಸ್ವಲ್ಪ ಮಾಹಿತಿ ಹೇಳಿ. ನಾವು ಬಿಸ್ನೆಸ್ ಏನೋ ಮಾಡ್ತಾ ಇದ್ದೀವಿ ಬಟ್ ನಮ್ಗೆ ಆರ್ಡರ್ ಬರ್ತಾಯಿಲ್ಲ, ಸೊ ಹೀಗಾಗಿ ಇದ್ರ ಬಗ್ಗೆ ನಾನು ಎಲ್ಲಿ ಹೇಳಬೇಕು, ಎಲ್ಲಿ ಪಬ್ಲಿಸಿಟಿ ಮಾಡಬೇಕು, ಪ್ಲೀಸ್ ನನಗೆ ಹೇಳಿ ಅಂತ ಹೇಳಿದ್ರೆ ಸೊ ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ನೀವು ಪಬ್ಲಿಸಿಟಿ ಮಾಡ್ಬೋದು, ಹೇಗೆ ಆರ್ಡರ್ಸ್ಗಳು ತೊಗೋಬೋದು ಅಂತ. ಇದು ನನಗೆ ಆರ್ಡರ್ಸ್ಗಳು ಆನ್ಲೈನು ಆಫ್ಲೈನು ಅಷ್ಟು ಇಷ್ಟು ಬರ್ತಾ ಇದೆ, ಬಟ್ ಇಲ್ಲ ಅಂತ ನಾನು ಹೇಳಲ್ಲ. ಡೈಲಿ ಒಂದು 10 to 50 ಆರ್ಡರ್ದು ಆರಾಮ್ಸೆ ಬರ್ತಾ ಇದೆ. ಓಕೆ, 50 ನಾನು ಹೇಳ್ತಾ ಇರೋದು, ಅವ್ರಿಗೆ 10ರಿಂದ 20 ಅಥವಾ 30 ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನಮ್ಮದೊಂದು ಏನೋ ಹೇಳಿದ್ನಲ್ವ, ಆಲ್ರೆಡಿ ಲೇಡೀಸ್ ಗ್ರೂಪ್ ಇದೆ ಇಲ್ಲಿ ನಮ್ಮ ಕಾಲನಿಯಲ್ಲಿ. ಸೊ ಆಲ್ಮೋಸ್ಟ್ ಬರುತ್ತೆ, ಯಾಕಂದರೆ ನಾವಿರೋ ಕಾಲೋನಿಯೇ ಆಗಿದೆ. ಇಲ್ಲೆಲ್ಲ ತುಂಬ ಆಫೀಸರ್ಸ್ ಇರ್ತಾರೆ, ಆಫೀಸರ್ ಫ್ಯಾಮಿಲಿ ಎಲ್ಲ ಇದೆ ನಾನಿರೋ ಒಂದು ಏರಿಯಾದಲ್ಲಿ. ಅಂದರೆ ಇವಾಗ IS PCS ಇರೋರೇ ಎಲ್ಲ ಫ್ಯಾಮಿಲಿ ಇರೋವಂಥದ್ದು ತುಂಬ ಜನ ಇದ್ದಾರೆ, ದೊಡ್ಡ ಕಾಲೋನಿ ಇದೆ. ಸೊ ಕಾಲೋನಿಲಿ ಮಕ್ಕಳು ಕೂಡ ಇದ್ದಾರೆ. ಸೊ ಮಕ್ಕಳು ಇದ್ದಾರೆ ಆಟೋಮೆಟಿಕ್ಲಿ ಸೇಲ್ ನನಗೆ ಆಗೇ ಆಗುತ್ತೆ. ಸೊ ಇದು ನನಗೆ ವೇಸ್ಟ್ ಅನಿಸಲ್ಲ. ಹೀಗಾಗಿ ನಾವಿರುವಂಥ ಏರಿಯಾ ಪರಿಸರ ಎಲ್ಲಿದ್ದೀವಿ ಸೊ ಅಲ್ಲಿ ಇದು ಸೇಲ್ ಆಗುತ್ತಾ, ಆಗಲ್ಲ ಅಂದರೆ ಹೇಗೆ ಮಾಡಬೇಕೇನೋ ನಿಜ, ಬಟ್ ಹೇಗೆ ಮಾಡಬೇಕು ಅದನ್ನೇ ಸ್ವಲ್ಪ ತಲೆ ಓಡಿಸ್ಬೇಕು ಅಷ್ಟೇ. ಓಕೆ, ಸೊ ನನಗೆ ತಿಳಿದಿರುವಂಥದ್ದು ಅಷ್ಟು ಇಷ್ಟು ನನಗಿರುವಂಥ ಬುದ್ಧಿ ಶಕ್ತಿಯಿಂದ ನನಗೆ ಗೊತ್ತಿರುವಂಥ ನಾಲೆಜ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಇವಾಗಿದ್ದು ಎಲ್ಲ ಸ್ಕ್ರಂಚಸ್ಗಳನ್ನ ನಾನು ಪ್ಯಾಕ್ ಮಾಡಿ ರೆಡಿ ಮಾಡಿದ್ದೀನಿ. ಕೇವಲ 3 ಗಂಟೆಯಲ್ಲಿ ಇವಾಗ ನಾನು ಟೋಟಲ್ 14 ಸ್ಕ್ರಂಚಿ. ಆ್ಯಂಡ್ ನನಗಿಲ್ಲ ಆದಾಯ ಎಷ್ಟಾಯ್ತು ಅಂತ ಕಾಮೆಂಟ್ ಮಾಡಿ. ಒಂದೊಂದು ಸ್ಕ್ರಂಚಿಗೆ ನಾನು ಎಷ್ಟು ಬೆಲೆನ ಡಿಸೈಡ್ ಮಾಡಿದ್ದೀನಿ, ಎಷ್ಟು ಇರಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಅಕಾರ್ಡಿಂಗ್ ಟು ಫ್ಯಾಬ್ರಿಕ್ ಕ್ವಾಲಿಟಿ, ಕಲರ್ ಎಲ್ಲವನ್ನೂ ನೋಡಿ ನಂತರ ನೀವು ಡಿಸೈಡ್ ಮಾಡಿ. ಹಾಗೆ ಡಿಸೈಡ್ ಮಾಡಬೇಡಿ ಮಾರ್ಕೆಟಲ್ಲಿ ಅಷ್ಟಕ್ಕೆ ಸಿಗುತ್ತೆ ಇದು ಸಿಗುತ್ತೆ ಅಂತ ಅಲ್ಲ.
ಸೊ ಇದು ಕ್ವಾಲಿಟಿ ವೈಸು, ಬ್ರ್ಯಾಂಡ್ ವೈಸು, ಸೊ ಎಷ್ಟು ಇರಬೇಕು ಅಂದಾಜು ಅಂತ. ಸೊ ನಿಮಗೇನು ಅನಿಸುತ್ತೆ? ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದೀನಿ ನಿಮ್ಮ ಊರ ಹೆಸರು ಕೂಡ ಬರೀರಿ. ಓಕೆ, ಸೊ ಮುಂದಿನ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.